ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಭಾರತದ ರಾಜಕೀಯದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಲ್ಲಿರುವ ಮತ್ತು ದಶಕಗಳಿಂದ ಅಧಿಕಾರದಲ್ಲಿರುವ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವರ ರಾಜಕೀಯ ನಿರ್ಧಾರಗಳು, ಆಡಳಿತದ ಬಗ್ಗೆ ನೀವು ಅನೇಕ ವಿಡಿಯೋಗಳನ್ನು ನೋಡೇ ಇರ್ತೀರಾ. ಆದರೆ ಇಂದು ನಾವು ಇದಕ್ಕೆ ಸಂಪೂರ್ಣ ಭಿನ್ನವಾದ ಮತ್ತು ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದುವೇ ನರೇಂದ್ರ ಮೋದಿ ಅವರ ವೈಯಕ್ತಿಕ ಸಂಪತ್ತಿನ ಪಯಣದ ಬಗ್ಗೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಇವರು ರಾಜಕೀಯಕ್ಕೆ ಬರುವ ಮೊದಲು ಇವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಇವರ ಆರಂಭಿಕ ಆಸ್ತಿ ಮತ್ತು ಸಂಪತ್ತಿನ ಮೌಲ್ಯ ಎಷ್ಟು, ಮುಖ್ಯಮಂತ್ರಿಯಾಗಿ ಮತ್ತು ನಂತರ ಪ್ರಧಾನಮಂತ್ರಿಯಾಗಿ ಇವರ ಮಾಸಿಕ ಸಂಭಾವನೆ ಎಷ್ಟು, ರಾಜಕೀಯಕ್ಕೆ ಪ್ರವೇಶಿಸಿದ ನಂತರ ಪ್ರತಿ ವರ್ಷ ಇವರು ಘೋಷಿಸಿದ ಆಸ್ತಿ ಮತ್ತು ಸಂಪತ್ತು ಎಷ್ಟು ಹೆಚ್ಚಾಗಿದೆ, ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಧಿಕೃತ ದಾಖಲೆಗಳು ಮತ್ತು ಕೆಲವು ವರದಿಗಳಲ್ಲಿ ನರೇಂದ್ರ ಮೋದಿಯವರ ಆಸ್ತಿ ಸಂಪತ್ತು ಹಾಗೂ ಆದಾಯದ ಬಗ್ಗೆ ಇರುವ ಮಾಹಿತಿಯನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಘೋಷಿತ ನಿವ್ವಳ ಆಸ್ತಿಯ ಪಥವು ಸ್ಥಿರ ಮತ್ತು ಕಡಿಮೆ ಅಪಾಯ ಹೂಡಿಕೆಯ ಮಾದರಿಯನ್ನ ತೋರಿಸುತ್ತೆ. 2022ರಲ್ಲಿ ಇವರ ಮೊದಲ ಚುನಾವಣಾ ಅಫಿಡವಿಟ್ನಲ್ಲಿ ಸ್ಥಿರ ಆಸ್ತಿಯ ವಿಭಾಗದಲ್ಲಿ ಶೂನ್ಯ ಎಂದು ಘೋಷಿಸುವುದರ ಮೂಲಕ ಪ್ರಾರಂಭವಾದ ಈ ಆರ್ಥಿಕ ಪಯಣವು 2024ರ ಚುನಾವಣಾ ಅಫಿಡವಿಟ್ನಲ್ಲಿ 3.02 ಕೋಟಿ ಒಟ್ಟು ಆಸ್ತಿಯೊಂದಿಗೆ ಕೊನೆಗೊಂಡಿದೆ. ಕಾಲಾನುಕ್ರಮದಲ್ಲಿ ಪ್ರಮುಖ ಆರ್ಥಿಕ ಹೆಜ್ಜೆಗುರುತುಗಳನ್ನು ನೋಡಿದಾಗ 2014ರ ಲೋಕಸಭಾ ಚುನಾವಣೆಯಲ್ಲಿ ಇವರು ಒಟ್ಟು 1.65 ಕೋಟಿ ಆಸ್ತಿಯನ್ನ ಘೋಷಿಸಿದ್ರು. ಇದು 2019ರ ವೇಳೆಗೆ 2.51 ಕೋಟಿಗೆ ಏರಿಕೆ ಕಂಡಿತ್ತು. ಇತ್ತೀಚಿನ 2024ರ ಘೋಷಣೆಯ ಪ್ರಕಾರ ಒಟ್ಟು ಆಸ್ತಿ 3.02 ಕೋಟಿ ಮೌಲ್ಯದ್ದಾಗಿದೆ. ಪ್ರಧಾನಿಯವರ ಆರ್ಥಿಕ ನಿರ್ವಹಣೆಯು 2 ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಇವರ ಸಂಪತ್ತಿನ ಬಹುಪಾಲು ದ್ರವ್ಯ ಆಸ್ತಿಗಳಲ್ಲಿ, ಲಿಕ್ವಿಡ್ ಅಸೆಟ್ಸ್ನಲ್ಲಿ ಇದೆ. 2024ರಲ್ಲಿ ಘೋಷಿಸಲಾದ ಒಟ್ಟು ಆಸ್ತಿಯಲ್ಲಿ ಸುಮಾರು 2.86 ಕೋಟಿ ಮೊತ್ತವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಂದರೆ SBIನಲ್ಲಿ ಸ್ಥಿರ ಠೇವಣಿ ಫಿಕ್ಸ್ಡ್ ಡೆಪಾಸಿಟ್ ರೂಪದಲ್ಲಿ ಸಂಗ್ರಹವಾಗಿದೆ. ಇನ್ನು ಇವರು ಯಾವುದೇ ವೈಯಕ್ತಿಕ ವಾಹನಗಳಾಗಲಿ, ಗಮನಾರ್ಹವಾದ ವೈಯಕ್ತಿಕ ರಿಯಲ್ ಎಸ್ಟೇಟ್ ಆಗಲಿ, ಷೇರು ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನ ಹೊಂದಿಲ್ಲ. ಇಡೀ ಅವಧಿಯ ಅಫಿಡವಿಟ್ಗಳಲ್ಲಿ ಇವರು ತಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಅಥವಾ ಗಣನೀಯವಾದ ಸಾಲಗಳು ಅಥವಾ ಹೊಣೆಗಾರಿಕೆಗಳನ್ನು ಘೋಷಿಸಿಲ್ಲ. ಇನ್ನು ರಾಜಕೀಯ ಅಧಿಕಾರದ ಉತ್ತುಂಗದಲ್ಲಿರುವ ನಾಯಕರಿಗೆ ಸಾಮಾನ್ಯವಾಗಿ ಸಂಕೀರ್ಣವಾದ ವ್ಯವಹಾರ ಹೂಡಿಕೆಗಳು ಅಥವಾ ದೊಡ್ಡ ರಿಯಲ್ ಎಸ್ಟೇಟ್ ಪೋರ್ಟ್ಫೋಲಿಯೋಗಳು ಇರುತ್ತವೆ. ಆದರೆ ನರೇಂದ್ರ ಮೋದಿ ಅವರ ಸಂಪತ್ತು ಕೇವಲ ಸ್ಥಿರ ಠೇವಣಿಗಳು, ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳು ಮತ್ತು ಸರ್ಕಾರದ ವೇತನದಿಂದ ಬರುವ ಬಡ್ಡಿಯಿಂದ ಬಂದಿದೆ. ಈ ಸರಳವಾದ ಸಂಪತ್ತಿನ ಸಂಯೋಜನೆಯು ಒಂದು ನಿರ್ದಿಷ್ಟ ನಿರೂಪಣೆಯನ್ನ ಬಲಪಡಿಸುತ್ತೆ. ಇವರ ಸಂಪೂರ್ಣ ಆಸ್ತಿ ಸಂಚಯವು 2 ದಶಕಗಳಿಗಿಂತಲೂ ಹೆಚ್ಚು ಕಾಲದ ಅಧಿಕೃತ ಸರ್ಕಾರಿ ಸೇವೆಯ ವೇತನದ ನಿರಂತರ ಉಳಿತಾಯ ಮತ್ತು ಅದರ ಮೇಲಿನ ಬಡ್ಡಿಯ ಫಲಿತಾಂಶವಾಗಿದೆ. ಇವರ ಆರ್ಥಿಕ ನಿರ್ವಹಣೆಯ ಸ್ವರೂಪವು ಹಣಕಾಸು ಸಂಪ್ರದಾಯವನ್ನ ಪ್ರತಿಬಿಂಬಿಸುತ್ತೆ. ಇವರು ಷೇರು ಮಾರುಕಟ್ಟೆ ಅಥವಾ ಅಪಾಯಕಾರಿ ಹೂಡಿಕೆಗಳಿಂದ ಸಂಪೂರ್ಣವಾಗಿ ದೂರವಿರ್ತಾರೆ. ಈ ಕಡಿಮೆ ಅಪಾಯದ ಉಳಿತಾಯದ ಮಾದರಿಯು ಇವರ ಸಾರ್ವಜನಿಕ ಜೀವನ ಶೈಲಿ ಮತ್ತು ರಾಜಕೀಯ ಸಂದೇಶದೊಂದಿಗೆ ಸ್ಥಿರವಾಗಿದೆ. ಇದು ಆರ್ಥಿಕ ಸರಳತೆ ಮತ್ತು ವೈಯಕ್ತಿಕ ತ್ಯಾಗದ ಮೇಲೆ ಕೇಂದ್ರೀಕರಿಸುತ್ತೆ. ಸಾರ್ವಜನಿಕವಾಗಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಲೆಕ್ಕ ಪರಿಶೋಧನೆ ಮಾಡಲು ಸಾಧ್ಯವಾಗುವಂತಹ ಆಸ್ತಿಗಳನ್ನು ಮಾತ್ರ ಹೊಂದಿರುವ ಮೂಲಕ ಇವರು ರಾಜಕೀಯ ವಿಮರ್ಶೆಯಿಂದ ಮುಕ್ತವಾಗಿರುವ ಹಣಕಾಸು ಪ್ರೊಫೈಲ್ ಅನ್ನ ನಿರ್ವಹಿಸಿಕೊಂಡು ಬಂದಿದ್ದಾರೆ. ನರೇಂದ್ರ ಮೋದಿ ಅವರು 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ನೇಮಕಗೊಳ್ಳುವ ಮೂಲಕ ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಆಕ್ಟಿವ್ ಆಗಿದ್ರು. ಇವರು 1985ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಪ್ರಚಾರಕರಾಗಿ ಮತ್ತು ನಂತರ 1998ರಲ್ಲಿ ಬಿಜೆಪಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಶ್ರೇಣಿಗೆ ಏರಿದ್ರು. ಈ ಅವಧಿಯಲ್ಲಿ ಇವರು ಸಾಂಸ್ಥಿಕ ಕಾರ್ಯಕರ್ತರಾಗಿ ಸೇವೆಯನ್ನ ಸಲ್ಲಿಸ್ತಾ ಬಂದ್ರು. ಇವರಿಗೆ ಯಾವುದೇ ನಿಯಮಿತ ಸರ್ಕಾರಿ ವೇತನವಿರಲಿಲ್ಲ. ಸಂಘಟನೆಯ ಮೂಲಕ ಜೀವನೋಪಾಯವನ್ನ ಪಡಿತಾ ಇದ್ರು. ಆದರೆ ಇವರ ವೈಯಕ್ತಿಕ ಆರ್ಥಿಕ ಸ್ಥಿತಿಯ ಕುರಿತು ಯಾವುದೇ ಅಧಿಕೃತ ಸಾರ್ವಜನಿಕ ದಾಖಲೆಗಳು ಲಭ್ಯವಿಲ್ಲ. ಭಾರತದಲ್ಲಿ ರಾಜಕೀಯ ಅಭ್ಯರ್ಥಿಗಳು
ಆಸ್ತಿ ಘೋಷಣೆ ಮಾಡುವುದು 2000ನೇ ಇಸವಿಯ ದಶಕದ ಆರಂಭದಲ್ಲಿ ಕಡ್ಡಾಯವಾಯಿತು. ಅಕ್ಟೋಬರ್ 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡ ನಂತರ ನರೇಂದ್ರ ಮೋದಿ ಅವರು 2002ರಲ್ಲಿ ರಾಜ್ಕೋಟ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಲು ತಮ್ಮ ಮೊದಲ ಚುನಾವಣಾ ಅಫಿಡವಿಟ್ ಅನ್ನು ಸಲ್ಲಿಸಿದರು. ಈ ದಾಖಲೆಯು ಇವರ ಸಂಪತ್ತಿನ ಪಥದಲ್ಲಿ ಒಂದು ಪ್ರಮುಖ ಮೂಲ ರೇಖೆಯನ್ನ ಒದಗಿಸುತ್ತೆ. 2002ರ ಅಫಿಡವಿಟ್ನ ವಿಶ್ಲೇಷಣೆಯ ಪ್ರಕಾರ ಸ್ಥಿರಾಸ್ತಿ ಶೀರ್ಷಿಕೆಯಲ್ಲಿ ಘೋಷಿತ ಮೌಲ್ಯವು 0 ಎಂದಿತ್ತು. ಇದರ ಅರ್ಥ ಇವರು ರಾಜ್ಯದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡ ಸಮಯದಲ್ಲೂ ಕೂಡ ಇವರ ಹೆಸರಿನಲ್ಲಿ ಯಾವುದೇ ವೈಯಕ್ತಿಕ ಭೂಮಿ ಅಥವಾ ಕಟ್ಟಡವಿರಲಿಲ್ಲ. ಇನ್ನು ಅಫಿಡವಿಟ್ ಪ್ರಕಾರ ಇವರ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಇರಲಿಲ್ಲ ಮತ್ತು ಇವರು ಯಾವುದೇ ವೈಯಕ್ತಿಕ ವಾಹನಗಳಾಗ್ಲಿ ಅಂದ್ರೆ ಕಾರುಗಳನ್ನ ಹೊಂದಿಲ್ಲ ಎಂದು ಘೋಷಿಸಲಾಗಿತ್ತು. ಇನ್ನು ಇವರ ಪತ್ನಿ ಜಶೋದಾಬೆನ್ ಅವರನ್ನು ಸಂಗಾತಿ ಎಂದು ನಮೂದಿಸಲಾಗಿದ್ರೂ ಅವರ ಹೆಸರಿನಲ್ಲಿರುವ ಆಸ್ತಿಗಳ ಮೌಲ್ಯ ಗೊತ್ತಿಲ್ಲ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. 2002ರ ಅಫಿಡವಿಟ್ನಲ್ಲಿ ಸ್ಥಿರಾಸ್ತಿಯನ್ನು 0 ಎಂದು ಘೋಷಿಸಿರುವುದು ಅತ್ಯಂತ ಮಹತ್ವದ ಅಂಶವಾಗಿದೆ. ಇದು ದಶಕಗಳ ಕಾಲ ರಾಜಕೀಯ ಮತ್ತು ಸಾಮಾಜಿಕ ಸೇವಾ ಜೀವನದಲ್ಲಿ ಭಾಗಿಯಾಗಿದ್ದರೂ ಮೋದಿಯವರು ಯಾವುದೇ ಗಣನೀಯ ಖಾಸಗಿ ಆರ್ಥಿಕ ಜೀವನವನ್ನು ಅಂದರೆ ರಿಯಲ್ ಎಸ್ಟೇಟ್ನ ರೂಪದಲ್ಲಿ ಯಾವುದನ್ನು ಕೂಡ ಹೊಂದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ಇವರ ನಂತರದ ಆರ್ಥಿಕ ಸಂಪತ್ತಿನ ಆರಂಭಿಕ ಮೂಲವು 2002ರ ನಂತರದ ಅಧಿಕೃತ ಸರ್ಕಾರಿ ಸೇವೆಯ ವೇತನದಿಂದ ಮಾತ್ರ ಪ್ರಾರಂಭವಾಗುತ್ತದೆ ಎಂದು ಇದು ಸೂಚಿಸುತ್ತೆ. ಈ 0 ಆರ್ಥಿಕ ಆರಂಭವು ಇವರ ರಾಜಕೀಯ ನಿರೂಪಣೆಗೆ ಬಲವನ್ನ ತುಂಬುತ್ತೆ. ನಾಯಕತ್ವಕ್ಕೆ ಏರುವ ಮೊದಲು ಇವರು ಸಾಧಾರಣ ಆರ್ಥಿಕ ಸ್ಥಿತಿಯಲ್ಲಿದ್ದರು ಎಂಬುದನ್ನು ಈ ಘೋಷಣೆಯು ದೃಢೀಕರಿಸುತ್ತೆ. ಇದು ಸಾರ್ವಜನಿಕ ಸೇವೆಯ ಬದ್ಧತೆಯನ್ನು ಎತ್ತಿ ಹಿಡಿಯುವ ನಿರೂಪಣೆಗೆ ಪೂರಕವಾಗಿದೆ. ಇನ್ನು ಗುಜರಾತ್ ಮುಖ್ಯಮಂತ್ರಿಯಾಗಿ 13 ವರ್ಷಗಳ ಅವಧಿಯಲ್ಲಿ ಅಂದರೆ 2001ರಿಂದ 2014ರವರೆಗೆ ನರೇಂದ್ರ ಮೋದಿಯವರ ಆಸ್ತಿಯು ಸ್ಥಿರವಾದ ಅಧಿಕೃತ ಆದಾಯದ ಮೂಲಕ ಏರಿಕೆ ಕಂಡಿತ್ತು. ಇನ್ನು 2014ರಲ್ಲಿ ಪ್ರಧಾನಿ ಅಭ್ಯರ್ಥಿಯಾಗಿ ವಾರಣಾಸಿ ಮತ್ತು ವಡೋದರಾ ಕ್ಷೇತ್ರಗಳಿಂದ ಸ್ಪರ್ಧಿಸಿದಾಗ ನರೇಂದ್ರ ಮೋದಿಯವರು 1.65 ಕೋಟಿ ಒಟ್ಟು ಆಸ್ತಿಯನ್ನ ಘೋಷಿಸಿದ್ರು. ಪ್ರಧಾನಮಂತ್ರಿಗಳಾಗಿ ಕಳೆದ 10 ವರ್ಷಗಳಲ್ಲಿ ಅಂದರೆ 2014ರಿಂದ 2024ರವರೆಗೆ ನರೇಂದ್ರ ಮೋದಿಯವರ ಆಸ್ತಿಯು ಸ್ಥಿರವಾದ ಮತ್ತು ಕೇಂದ್ರೀಕೃತ ಹಣಕಾಸು ಮಾದರಿಯನ್ನ ಅನುಸರಿಸಿದೆ. 2014ರಲ್ಲಿ 1.65 ಕೋಟಿ ಮೌಲ್ಯವಿದ್ದ ಒಟ್ಟು ಆಸ್ತಿಯು 2019ರ ಲೋಕಸಭಾ ಚುನಾವಣೆಯ ಹೊತ್ತಿಗೆ 2.51 ಕೋಟಿಗೆ ಏರಿತ್ತು. ಅಂದರೆ ಸರಿಸುಮಾರು 66% ಹೆಚ್ಚಳವಾಗಿತ್ತು. ಇದರಲ್ಲಿ ಚರಾಸ್ತಿ 1.41 ಕೋಟಿ, ಇನ್ನು ಸ್ಥಿರಾಸ್ತಿ 1.10 ಕೋಟಿ. ಇದು ಗುಜರಾತ್ನ ಗಾಂಧಿನಗರದಲ್ಲಿನ ಜಂಟಿ ನಾಯಕತ್ವದ ವಸತಿ ನಿವೇಶನವನ್ನ ಒಳಗೊಂಡಿತ್ತು. ಇನ್ನು 2024ರ ಲೋಕಸಭಾ ಚುನಾವಣೆಗೆ ಸಲ್ಲಿಸಿದ ಅಫಿಡವಿಟ್ ಪ್ರಧಾನಿ ಮೋದಿಯವರ ಪ್ರಸ್ತುತ ಆರ್ಥಿಕ ಸ್ಥಿತಿಯ ಬಗ್ಗೆ ಸ್ಪಷ್ಟ ಚಿತ್ರಣವನ್ನ ನೀಡುತ್ತೆ. ಒಟ್ಟು ಘೋಷಿತ ಆಸ್ತಿ 3.02 ಕೋಟಿ. ಭಾರತದಲ್ಲಿ ಯಾರಾದರೂ ಒಬ್ಬ ಕೇವಲ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅನ್ನ ಗೆದ್ರೆ ಸಾಕು, ಕೋಟಿಗಟ್ಟಲೆ ಆಸ್ತಿಗಳನ್ನು ಸಂಪತ್ತನ್ನು ಮಾಡಿ ಹಿಡ್ಕೊಳ್ತಾನೆ. ಅಂಥದ್ರಲ್ಲಿ ದೇಶದ ಪ್ರಧಾನಿ ಮೋದಿಯವರ ಈ ಆಸ್ತಿ ಸಂಪತ್ತಿನ ರಿಪೋರ್ಟನ್ನು ಅಫಿಡವಿಟನ್ನು ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.